ನಮಗೂ ಒಳ್ಳೆ ಗಾಡಿ. ಸಾರಿ ಇದು ಲಾರಿ ಹೊಗೆ ಅಲ್ಲ. ಇದರಲ್ಲಿ 2 ಹಿಮಾಲಯನ್, 2 390, 40 BHP ಕ್ಲಬ್. ರಾಕಿ ಆಫ್ ರೋಡ್ ಫುಲ್ ಆಫ್ ರೋಡಿಂಗ್. ಸೊಪ್ಪು ಮಿಕ್ಸ್ ಮಾಡಿಬಿಟ್ರೆ ಊರೆಲ್ಲ ಟ್ರಾನ್ಸಲ್ಲಿ ಇರುತ್ತೆ. ರೇಸ್ ಮಾಡೋಕ್ಕಲ್ಲ ಕಣ್ರು ಬಂದಿರೋದು, ಬೈಕ್ ರೈಡ್ ಹೋಗೋಕ್ಕೆ. ಜಡ್ಜ್ ಮಾಡೋಕ್ಕೆ ಆಗಲ್ಲ. ರೋಡಲ್ಲಿ ನಾನು ಹೋಗ್ತಿದ್ದೀನಿ ಅಂದರೆ ನಾನೇ ರಾಜ, ನಾನು ಬಿಟ್ಟರೆ ಯಾರೂ ಇಲ್ಲ. ಸುಮ್ಮನೆ ಹೆಸರಿ 390 ಅಂತ ಇರುತ್ತೆ, ಆ 250 ಸಮಕ್ಕೂ ಓಡಲ್ಲ. ಈ ಪೈಪು ಮೋಸ್ಟ್ಲಿ ಅದರಲ್ಲಿ ಮಿಸ್ಸಿಂಗ್ ಇರುತ್ತೆ. I'm a king, but I far from a saint. They call me a bad man, that's a fucking good thing. Mama said swing back when another man swings, so I made my mama. ಹಲೋ ಕ್ಯಾಮ್ರಾ ಚೆಕ್, ಮೈಕ್ ಚೆಕ್. ಕನೆಕ್ಟ್ ಮಾಡಿದೆ. Hi guys, after a long time bike ride to ಎಲ್ಲಿಗಪ್ಪ ಹೋಗ್ತಿರೋದು? ಧರ್ಮಸ್ಥಳ, ಚಾರ್ಮಡಿ ಘಾಟ್, ಚಿಕ್ಕಮಂಗ್ಳೂರು ಎಲ್ಲೆಲ್ಲ ಕಾಣುತ್ತೆ ಅಲ್ಲಲ್ಲಿ ಹೊಡಿತಾ ಇರೋದು ಇವತ್ತು. ಪಾಪರ್ ಬ್ರೇಕ್ ರೈಡ್ ಇವತ್ತು. ರೈಡಲ್ಲಿ 2 ಹಿಮಾಲಯನ್, 2 390, 40 BHP ಕ್ಲಬ್. ವ್ಯೂ ಮಾತ್ರ ಹಲೋ. ಏನೋ ಹಲೋ, ಯಾವುದೋ ಹಳೆ ಕಾಲದ್ದು ಲಾಲ್ಕೆ ಮೈಕ್ ಬರ್ತಿತ್ತಲ್ಲ, ಹಂಗೆ ಕೇಳುತ್ತೆ ಅದು. ಕೇಳಿಸ್ತೆ ಹೇಳಿ ಈಗ, ಪರ್ಫೆಕ್ಟ್. ಇದು ನಂದು ಯೂಶ್ವಲ್ ಸ್ಪಾಟ್, ಬುಕಂಬುದಿ ಕೆರೆ. ಬಂದ್ಬಿಟ್ಟು ಇಲ್ಲಿ ರೈಡ್ ಹೊಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಊರಲ್ಲಿದ್ದರೆ ಬೆಂಗಳೂರಿಗೆ ಹೋಗೋಕ್ಕೆ ಹಿಂಸೆ ಆಗುತ್ತೆ ಗುರು. ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸಸ್ ಇಲ್ಲೆಲ್ಲ. ವೆದರು, ರೋಡು, ಗಾಡಿ. ನಮಗೂ ಒಳ್ಳೆ ಗಾಡಿ. ಸಾರಿ ಇದು ಲಾರಿ ಹೊಗೆ ಅಲ್ಲ. ಇಲ್ಲಿಂದ ನಮಗೂ ಒಳ್ಳೆ ಗಾಡಿ, ಗಾಡಿಗೂ ಒಳ್ಳೆ ಗಾಡಿ. ನೋಡಿ ನಮ್ಮದು ಇನ್ನೊಂದು 390. ನಮ್ಮ ಭಯ್ಯ ನೆಕ್ಸ್ಟ್ ಫ್ಯೂ ಇಯರ್ಸ್ ಮಿಸ್ಟರ್ ಒಲಿಂಪಿಯಾ ಆಗ್ತಾನೆ. ನಮ್ಮ ಅದರ್ 2 ಹಿಮಾಲಯನ್ ಬಾಯ್ಸ್ ಆರ್ ಹಿಯರ್. ರಾಕಿ ಆಫ್ ರೋಡ್ ಫುಲ್ ಆಫ್ ರೋಡಿಂಗ್. ನಾವು ಒಳ್ಳೆ ರೋಡ್ ಹುಡುಕ್ಬೇಕು, ಅವ್ರು ರೋಡೇ ಬೇಕಾಗಿಲ್ಲ. ಅವ್ರ ಗಾಡಿಗಳಿಗೆ ಹೊಡ್ಕೊಂಡು ಹೋಯ್ತಾ ಇರ್ತಾರೆ. ರಾಕೇಶ್ ಬಾಯ್, ನಾಳಿಗೆ ಬಾ, ಇವತ್ತು ಬೇಡ. ಹೌಸ್ ಮಂದ ನಾವು ಸ್ಲೋ ಮಾಡಬೇಕು. ಅವರಿಗೆಲ್ಲ ನೋ ವರೀಸ್. ಮುಂದೆ ರೋಡ್ ಖಾಲಿ ಇತ್ತು, ಜಾಗ ಇತ್ತು ಅಂದರೆ ಹೋಗ್ತಾ ಇರ್ತಾರೆ ಬಾಯ್ಸ್. ನಮ್ಮ ಬ್ರೋದಿಗೆ ಗಾಡಿಗೆ ಸೀನ್ಗೆ ಆಗ್ಬಿಟ್ಟಿದೆ. ಒಂದೆಲ್ಲೋ ಏನೋ ಸೈಲೆನ್ಸರ್ ಮೇಲೆ ಹೊಗೆ ಬರ್ತೈತೆ. ಪೆಟ್ರೋಲ್ ಲೆವೆಲ್ಲು ಕಡಿಮೆ ಐತೆ. ಇಲ್ಲಿ ನೋಡಿ, ಇಲ್ಲಿ ಈ ಹೋಲ್ ಐತಲ್ಲ, ಓವರ್ಫ್ಲೋ ಆಯಿತು. ತೊಳಗ್ತಾ ಇಲ್ಲಿಗೆ ಬಂದು ಇಲ್ಲಿಂದ ಹೊರಗಡೆ ಹೋಗ್ತೈತೆ ಅಷ್ಟೇ ಅದು. ಅದು ಓವರ್ಫ್ಲೋ ಆಗಿದ್ದೆಲ್ಲ ಅಲ್ಲಿ ಹೋಗ್ಲಿ ಅಂತಲೇ ಕೊಟ್ಟಿರ್ತಾರೆ ನೋಡಿ. ಇಲ್ಲೆಲ್ಲ ಸಿಡ್ದೈತೆ ನೋಡು ಪೆಟ್ರೋಲು. ಈಗೇನು ಬರ್ತಾಯಿಲ್ಲ ಕಣ. ಆಗಲೇ ಕಂಪೇರ್ ಮಾಡಿದರೆ ಈಗೇನು ಬರ್ತಾಯಿಲ್ಲ. ನೋಡಿ ಆರಾಮಾಗಿ. ಇದರಲ್ಲಿ ಔಟ್ಲೆಟ್ ಹೋಸ್ ಹಾಕಿರ್ತಾರೆ ಗಾಡಿಗಳಲ್ಲಿ. ಇವನ್ ಗಾಡಿಲಿ ಅದು ಪೈಪ್ ಕಟ್ಟಾಗಿದೆಯೋ ಏನೋ ಮೋಸ್ಟ್ಲಿ. ಎಲ್ಲಿದೆ ನೋಡಿ ಈ ಪೈಪು ಮೋಸ್ಟ್ಲಿ ಅದರಲ್ಲಿ ಮಿಸ್ಸಿಂಗ್ ಇರುತ್ತೆ. ಆ ಪೈಪ್ ಮಿಸ್ಸಿಂಗ್ ಇರೋದಕ್ಕೆ ಮೋಸ್ಟ್ಲಿ ಡೈರೆಕ್ಟ್ ಇಂಜಿನ್ ಮೇಲೆ ಈ ಪಾರ್ಟಲ್ಲಿ ಅದು
ಪೈಪ್ ಕಟ್ಟಾಗಿರುತ್ತಲ್ಲ ಅದಕ್ಕೆ ಡೈರೆಕ್ಟಾಗಿ ಇದ್ರ ಮೇಲೆ ಬೀಳ್ತಾ ಇದ್ದದು. ಈಗ ನೆಕ್ಸ್ಟ್ ಒಂದು ಟೀ ಸ್ಟಾಪ್ ಹಾಕ್ಬೇಕು. ನಾವು ಹಿಂಗೆ 5 ಕಿಲೋಮೀಟ್ರ್ಗೂ ನಿಲ್ಸ್ಕೊಂತ ಹೋದರೆ ಇನ್ನೂ 200 ಕಿಲೋಮೀಟ್ರ್ ಹೊಡಿಬೇಕು ಗಾಡಿ. ಮುಂದೆ ವೆದರ್ದೇ ಮಂಜಿರುತ್ತೆ, ಅದ್ರದ್ದೇ ರೋಡ್ ಕಾಣಲ್ಲ. ಅಂದರೆ ಇವರು ಹೊಗೆ ಹಾಕೋರು ಬೇರೆ ಅವೇ ಮಾಡ್ತಾರೆ. ಅಡಿಕೆ ಸುಲ್ಲಿ ಸಿಪ್ಪೆ ಎಲ್ಲ ರೋಡ್ ಸೈಡಿಗೆ ಹಾಕ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ. ನಮ್ಮ ರಾಕೇಶ ಏನು ಹೇಳ್ತಿದ್ದಾನೆ ಅಂದರೆ ಸೊಪ್ಪು ಮಿಕ್ಸ್ ಮಾಡಿಬಿಟ್ರೆ ಊರೆಲ್ಲ ಟ್ರಾನ್ಸಲ್ಲಿರುತ್ತೆ ಅಂತ. ಅಯ್ಯಪ್ಪ, ರೋಡೇ ಕಾಣಲ್ಲ ಗುರು ಮುಂದೆ. ನಾವೇನೋ ಇಲ್ಲ ಲೋಕಲ್, ನಮಗೆ ಗೊತ್ತಿರುತ್ತೆ. ಓಕೆ, ಈಗ ಬೆಂಗಳೂರಿಂದ ಎಲ್ಲ GST ಎಲ್ಲ ಓಡಾಡ್ತಿರ್ತಾವೆ ಇಲ್ಲಿ ದೊಡ್ಡ ದೊಡ್ಡ ಗಾಡಿಗಳು. 150 ಕ್ರೂಸ್ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಕತೆ. ಮುಂಚೆ ಆ್ಯಕ್ಟಿವ್ ಇದ್ದರೆ ಏನಾಗಲ್ಲ. ನಮಗೆ ಮಾತಾಡ್ತಾನೆ ಗಾಡಿ ಓಡಿಸೋಕೆ ಕಷ್ಟ. ಬೆಂಗಳೂರಲ್ಲೆಲ್ಲ ತುಂಬ ಜನ ನೋಡಿರ್ತೀನಲ್ಲ, ಆಟೋ ಡ್ರೈವರ್ಸು, ರ್ಯಾಪಿಡೋ ಹೊಡಿಯೋರು, ಮೊಬೈಲಲ್ಲಿ ಲಿಟ್ರಲಿ ರೀಲ್ಸ್ ನೋಡ್ಕೊಂತ ಗಾಡಿ ಹೊಡಿತಾರೆ. ಅವ್ರದ್ದು ಏನು ಕತೆ, ಒಂಥರ ಸೂಪರ್ ಹ್ಯೂಮನ್ ಕೆಪಾಬಿಲಿಟಿ ಅದು. ಲೆಜೆಂಡ್ಸ್. ಅವ್ರಿಗೇನು ಅನ್ಸಲ್ಲ, ಮೊದಲಲ್ಲಿ ನಮ್ಮ ಪಕ್ಕದಲ್ಲಿ ನಾವು ಹೋಗೋರೆ ನಮಗೆ ಬಾಯಿ ಬಂದಿರುತ್ತಿಲ್ಲ. ಬೈಕ್ ರೈಡ್ ಹೋಗ್ತಿರೋದು ಆ್ಯಕ್ಚುಲಿ ನಮ್ಮದು ಚನ್ನಗಿರಿ ಗ್ಯಾಂಗು. ನಮ್ಮದು ವಾಯನಾಡಿಗೆ ಹೋಗಿದ್ದು ಆ ಬಾಯ್ಸ್ ಬೇರೆ. ಅವರು ಹುಟ್ಟು ಲೋಫರ್ ನನ್ನ ಮಕ್ಕಳು. ಬೈಕ್ ರೈಡ್ ಹೋಗೋಣ ಅಂತಂದರೆ ಇಲ್ಲ, ಮಳೆ ಬರುತ್ತೆ, ಚಳಿ ಆಗುತ್ತೆ, ಕಾರಲ್ಲಿ ಹೋಗೋಣ ಅಂತಾರೆ. ಮತ್ತು ಫಸ್ಟ್ ಟೈಮ್ ಒಳ್ಳೆ ಪ್ರಾಪರ್ ಬೈಕ್ ರೈಡ್ ಹೋಗ್ತಿರೋದು, ಅದು ಸೀಕ್ವೆನ್ಸ 4 ಗಾಡಿ ಲೈನಾಗಿ ಹೋಗ್ತಿರೋದು ಅಂದರೆ ಇವತ್ತೇ. ನಮ್ಮದ್ರಲ್ಲಿ ಬೈಕ್ ರೈಡು ಅಂತ ತಪ್ಪಿ ಟ್ರೈ ಮಾಡ್ತಾರೆ. ಒಬ್ಬ ಇದ್ದಾನೆ, ಅವನು ನಿಧಾನಕ್ಕೆ ಬರ್ರಿ ಅಂತ ಹೇಳ್ಬಿಟ್ಟು ಫಸ್ಟು ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಕಾಲ್ ಮಾಡ್ತಾರೆ, ಎಲ್ಲೋ ಇದ್ದೀರಾ ಅಂತ. ಇನ್ನೊಬ್ಬಿರ್ತಾರೆ ಆ ಮಂಗ್ಸೋಳ ಮಕ್ಕಳು, ಅವರೇ ಮಾತಾಡೋಕ್ಕಂತ ಅವ್ರದ್ದೇ ಲೋಕದಾಗ ಅಕ್ಕಪಕ್ಕ ಹುಡುಗಿಯರು ನೋಡ್ಕೊಂತ ಹಿಂದುಳ್ಕೊಂಬಿಡ್ತಾರೆ. ನಾವೊಂದಿಬ್ರು 3 ಇರ್ತೀವಿ. ಎಲ್ಲೋ ಇದ್ರು ಬಾಯ್ಸು, ಮುಂದೆ ಹೋಗ್ಬೋದ, ಅವನ ಎತ್ಲಾಗ ಹೋದ, ಹಿಂದೆ ಹೊಡ್ಕೊಂಡ ಅವನ ಎತ್ಲಾಗ ಹೋದ ಅಂತ ಒಳ್ಳೆ ಪಿಕ್ನಿಕ್ ಕರ್ಕೊಂಬಂದ ಹುಡುಗರನ್ನೆಲ್ಲ ಗುಡ್ಡೆ ಹಾಕ್ತೀವಲ್ಲ, ಹಂಗೆ ಗುಡ್ಡೆ ಹಾಕೊಂತ ಬರೋದು ತುಂಬ ಕಷ್ಟ. ಬಾಯ್ಸು 110-120 ಕ್ರೂಸ್ ಮಾಡ್ತಾರೆ. ಮೈ ಗಾಡ್. ಅವ್ನು ರಾಘವೇಂದ್ರ, ಯಾಕೋ ಮಗ ನಿಧಾನ ಕುಡಿಯೋ, ಓಯ್ ರೇಸ್ ಮಾಡೋಕ್ಕಲ್ಲ ಕಂಡ್ರು ಬಂದಿರೋದು, ಬೈಕ್ ರೈಡ್ ಹೋಗೋಕ್ಕೆ. ಕಡೂರು ಟು ಚಿಕ್ಕಮಗಳೂರು ಸೂಪರ್ ಆಗೈತೆ ರೋಡು. ಅವಾಗ ಇನ್ನೇನು ಕೈಗೆ ಸಿಗಲ್ಲ, ಹಂಗೆ ಹೊಡಿತಾರೆ. ಬಲಗಡೆ ಹ್ಞೂ ಅಲ್ಲೇ. ನೀನೇನೋ ಮರೆ ರೋಡ್ ಗೊತ್ತಿಲ್ವೇ? ಅಯ್ಯಯ್ಯೋ, ಕ್ಯಾಮ್ರಾ ಆನ್ ಮಾಡಲಿಲ್ವೇ? ಆನ್ ಆಗಿತ್ತು, ಆಫ್ ಆಗಿತ್ತು ಗೊತ್ತಿಲ್ವೇ? ಮಿರರಲ್ಲಿ ಅದು ಬ್ಲಿಂಕ್ ಆಗುತ್ತಾ ಲೈಟು? ತಿಂಡಿ ಆಯಿತು, ಗಾಡಿ ಲೈನ್ ಅಪ್, ಬಾಯ್ಸ್ ಫೋಟೋ ತೆಗಿತವ್ರೆ. ಇವನೇ ರಾಕೇಶ. ಡ್ರೈವರು ಯಾರಲ್ಲೇ ಇಲ್ಲ ಗಾಡಿ. ನಾವು ಗಾಡಿ ಎಕ್ಸ್ಚೇಂಜ್, ಅದು ನಮ್ಮ 390, ಈಗ ಈ 390 ಓಡಿಸೋಣ. ಬೈಯಾಗೆ ರೀಸೆಂಟಾಗಿ ಇಂಜಿನ್ ರೀಬಿಲ್ಡ್ ಆಗಿದೆ ಇದು. ನೋಡೋಣ ಏನು ಡಿಫ್ರೆನ್ಸ್ ಬರುತ್ತೆ. ಗಾಡಿ ಮೇಲೆ ಲವ್ ಇದ್ದರೆ ಹುಡುಗರು ಎಷ್ಟು ಲಕ್ಷ ಬೇಕಾದ್ರೂ ಖರ್ಚು ಮಾಡಿಬಿಡ್ತಾರೆ. ಬಂದವ್ರು ಹಾಕಿ ಮರ ಅಡ್ಡದಿಡಿ ಬರ್ತಿರ್ತಾನೆ ಹುಡುಗ. ಹುಷಾರು ಹೊಡಿಯಪ್ಪ, ಬರೀ ಸ್ಪೀಡಾಗಿ ಹೊಡೆಯೋದೇ ಅಲ್ಲ. ಬ್ಯಾಟ್ರಿ ಲೋಡ್ ಬರ್ತೈತೆ. ಹಾಂ
ಹಾಂ ಬರುತ್ತೆ. ಫುಲ್ ಚೆನ್ನಾಗಿತ್ತು ಗುರು ಇದೂ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಆ್ಯಕ್ಚುಲಿ ರೀಬಿಲ್ಡ್ ಆಗಿದೆಲ್ಲ. ಇಂಜಿನ್ ಮಾತ್ರ ಸಖತ್ ಸ್ಮೂತ್ ಅನಿಸುತ್ತೆ. ಟಚ್ ಲೈಟು, ಹೊಸ ಕ್ಲಚ್ ಪ್ಲೇಟ್ಸ್ ಎಲ್ಲ. ನಮ್ಮದು ಹ್ಯಾಂಡಲ್ ಬಾರ್ ರೈಸರ್ಸ್ ಇರೋದಕ್ಕೆ ಸ್ವಲ್ಪ ಮೇಲೆ ರಿಲ್ಯಾಕ್ಸ್ ಅನಿಸುತ್ತೆ, ಸ್ವಲ್ಪ ಕಮಿಟೆಡ್. ಯಾ ಬ್ಯೂಟಿ. ಏನಂತ ಮೇಜರ್ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಿಲ್ಲ ಗುರು, ಸೇಮ್ ಅನಿಸುತ್ತೆ ಎರಡು. ಆದರೆ ನಮ್ಮದು ಸ್ವಲ್ಪ ಹಳೇ ಸ್ಟಾಕ್ ಅಲ್ವಾ, ಹಳೆ ಇಂಜಿನ್ ಕಾಂಪೊನೆಂಟ್ಸು ಸ್ವಲ್ಪ ಗ್ರಂಟ್ ಜಾಸ್ತಿ, ವೈಬ್ರೇಷನ್ ಜಾಸ್ತಿ. ಇದು ಮಾತ್ರ ಬೆಣ್ಣೆ ಥರ ಹೋಗ್ತಿದೆ ಗಾಡಿ. ಅಂದರೆ ಇಂಜಿನ್ ರೀಬಿಲ್ಡ್ ಮಾಡಿಸ್ದಾಗ ಹೊಸ ಬ್ಲ್ಯಾಕ್ ಪಿಸ್ಟನ್ನು ಹೊಸದು, ಇಂಜಿನ್ ಸಿಲಿಂಡ್ರ್ ಹೊಸದು, ವಾಲ್ಸ್ ಎಲ್ಲ ಹೊಸದಲ್ಲ. ಇಂಜಿನ್ ನೆಕ್ಸ್ಟ್ ಲೆವೆಲ್ ಸ್ಮೂತ್ ಆಗುತ್ತೆ ಗಾಡಿ. ಬಟ್ ಎನಿವೇಸ್ 390 ಇಸ್ ಆಲ್ವೇಸ್ ಎ 390 ಗುರು. ಈ ಫೀಲ್ ಇದು ಆ್ಯಕ್ಸಿಲೇಟ್ರ್ ಕೊಟ್ಟಾಗ ಸಿಗುತ್ತಲ್ಲ ಫುಲ್ಲು, ಇದನ್ನು ಯಾವ ಗಾಡಿನೂ ಬೀಟ್ ಮಾಡೋಕ್ಕಾಗಲ್ಲ. ಅದಿದ್ರಲ್ಲೂ BS 390s ಆರ್ ಆಲ್ವೇಸ್ ಗೋಲ್ಡ್. ಇವನು ಆ್ಯಕ್ಚುಲಿ ಟೈರು ಮಿಶ್ಲಿನ್ ಸ್ಟ್ರೀಟ್ ಪೈಲಟ್ 2 ಟೈರ್ಸ್ ಹಾಕ್ತಿದ್ದಾನೆ. ಅದು ಒಂಥರ ಟೂರಿಂಗ್ ಫೋಕಸ್ ಟೈರ್ ಥರ, ಅಂದರೆ ಹಾರ್ಡ್ ಕಾಂಪೌಂಡ್ ಜಾಸ್ತಿ. ಕಾರ್ನರಿಂಗ್ ಟೈಮಲ್ಲೆಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಬರೋಲ್ಲ. ರೈಟ್ ಇಲ್ಲ ಲೆಫ್ಟ್ ಬೆಂಡ್ ಮಾಡಿದಾಗ ಹೊರಗಡೆ ಔಟ್ವರ್ಡ್ಸ್ ಪುಲ್ ಮಾಡುತ್ತೆ ಗಾಡಿ, ಹೊರಗಡೆ ಹೋಗ್ತಿರುತ್ತೆ ಅಂತ ಅನಿಸ್ಬಿಡುತ್ತೆ. ನಂದರಲ್ಲಿ ರೈಸ್ ಟೈರ್ ಇರೋದು. ಆ್ಯಕ್ಚುಲಿ ಆ ಟೈರ್ ಮಾಡಿರೋದೇ ಅದಕ್ಕೆ ಸಿಕ್ಕಾಪಟ್ಟೆ ಸಾಫ್ಟ್ ಕಾಂಪೌಂಡು. ಏನು ಡ್ರಾಬೇಕಪ್ಪ ಅಂತಂದರೆ ಲೈಫ್ ಬರೋಲ್ಲ, ತುಂಬ ಬೇಗ ಟೈರ್ ತಿನ್ನುತ್ತೆ. ಬಟ್ ಎನಿವೇ ಬ್ರೇಕಿಂಗಲ್ಲಿ, ಆ್ಯಕ್ಸಿಲೇಷನಲ್ಲಿ, ಕಾರ್ನರಿಂಗಲ್ಲಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಟ್ಲೀಸ್ಟ್. ಆ್ಯಕ್ಚುಲಿ ನಾನು ಟೈರ್ ಚೇಂಜ್ ಮಾಡ್ಬೇಕಾದ್ರೆ ಅಪೋಲೋ ಆಲ್ಫಾ H1 ಮತ್ತು C8 ಸ್ಪೋರ್ಟ್ ರ್ಯಾಡ್ ಮತ್ತು ರೈಸ್, ನಾನು ರೈಸಿಂದನೇ ಅದನ್ನೇ ಹಾಕ್ಸ್ಬೇಕು ಅಂತ ಮುಂಚೆಯಿಂದನೂ ಪ್ಲ್ಯಾನ್ ಮಾಡಿದ್ದೆ. ಬಟ್ ಆ್ಯಕ್ಚುಲಿ ವರ್ತ್ ಇಟ್. ಇಲ್ಲಿವರೆಗೂ 1,000 ಓಡಿಲ್ಲ, ಬಟ್ ಒಳ್ಳೆ ಫೀಡ್ಬ್ಯಾಕ್ ಇದೆ ನನಗೆ. ಯಾವ ಟೈರ್ ಚೇಂಜ್ ಮಾಡಿಸಿದ್ದು, ಇನ್ಸ್ಟಾಲೇಷನ್ನು, ವೀಲ್ ಅಲೈನ್ಮೆಂಟ್ ಎಲ್ಲ ಸೇರಿಸಿ 13,000 ಏನೋ ಆಯಿತು. ಬಟ್ ವರ್ತ್ ಇಟ್. ನಂದು ಇಲ್ಲಿವರೆಗೂ ನನ್ನ ಗಾಡಿ 19,000 ಓಡಿತ್ತು. ಅಲ್ಲಿವರೆಗೂ ಸ್ಟಾಕ್ ಟೈರಲ್ಲಿ ಇದ್ದಿದ್ದು, 10 ವರ್ಷದ ಹಳೇದು ಮಿಡ್ಸಿಲ್ಲರ್ M5 ಟೈರ್ ಏನಿತ್ತು ಅದೇ ಟೈರ್ಸ್ ಇದ್ದಿದ್ದು. ಅದು ಆಲ್ರೆಡಿ ಮೆಟೀರಿಯಲ್ ಹಾಳಾಯಿತು, ಟೈರ್ ತುಂಬ ಕ್ರ್ಯಾಕ್ ಬಿಟ್ಟಿತ್ತು. ಓನರ್ ಏನು ಚೇಂಜ್ ಮಾಡ್ತಿರ್ಲಿಲ್ಲ. ರೀಸೆಂಟಾಗಿ ಮೈಸೂರು ಟ್ರಿಪ್ ಹೋದಾಗ ಮುಂದೆ ಟೈರೆಲ್ಲ ಬಲ್ಜಾಗ್ಬಿಟ್ಟು ಸಿಕ್ಕಾಬಟ್ಟೆ ವಾಬ್ಲಿಂಗ್ ಬರ್ತಿತ್ತು ಟೈರ್. ಎನಿ ಚಾಯ್ಸ್ ಅಲ್ಲೇ ಮೈಸೂರಲ್ಲೇ ಚೇಂಜ್ ಮಾಡಬೇಕಾಯ್ತು. ನನ್ನ ಸಜೆಷನ್ನು ಅಷ್ಟೇ, ಈ ಥರ 300-400 cc ಕ್ಯಾಟಗರಿ, ಈಗ RS 457 ಆದ್ರೂ ಅಷ್ಟೇ, ಬೆಟರ್ ಗೋ ಫಾರ್ ಸಾಫ್ಟ್ ಕಾಂಪೌಂಡ್ ಟೈರ್ಸ್. ಆ್ಯಕ್ಚುಲಿ ನಾವು ಹೊಡೆಯೋದೇ ಅಷ್ಟಲ್ಲಿ ಹೊಡಿತಿರ್ತೀವಿ, 150 ಒಂದೊಂದ್ಸರಿ ಸ್ಟ್ರೆಚ್ ಸಿಕ್ತಾಗೆಲ್ಲ ಸ್ಪೀಡಲ್ಲಿ ಹೊಡಿತಿರ್ತೀವಿ. ಟೈರೇ ಗ್ರಿಪ್ಪು ಮೈನಾಗಿ. ಬ್ರೇಕಿಂಗಲ್ಲೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಟೈರ್ ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ಇಟ್ ವಿಲ್ ಮೇಕ್ ಎ ಡಿಫ್ರೆನ್ಸ್. ಅಪೋಲೋ ಆಲ್ಫಾ H1 ಏನಕ್ಕೆ ಹಾಕ್ಸ್ಲಿಲ್ಲ ಅಂತಂದರೆ, ಅದು ಆಲ್ರೆಡಿ ಟೈರ್ ಬಂದು 10 ವರ್ಷದ ಮೇಲಾಯಿತು. ಅಂದರೆ ಟೈರು ಇಂಜಿನಿಯರ್ಡ್ ಆಗಿ, ಮ್ಯಾನುಫ್ಯಾಕ್ಚರ್ಡ್ ಆಗಿ ತುಂಬ ವರ್ಷಗಳಾಗಿತ್ತು. ಆ ರೀಸನ್ಗೆ ಐ ಡಿಂಟ್ ಗೋ ಫಾರ್ ದ ಟೈರ್. ಇದು ರೈಸ್ ಲಾಸ್ಟ್ ಇಯರ್ ಲಾಂಚ್ ಆಯಿತು, ಬಟ್ ತುಂಬ ಜನದಿದ್ದು ಒಳ್ಳೆ ರಿವ್ಯೂ ಇತ್ತು. ನನ್ನ ಸಜೆಷನ್ ಅಷ್ಟೇ, ಏನು ಪ್ರಮೋಷನ್ ಎಲ್ಲ 100 ಸಬ್ಸ್ಕ್ರೈಬರ್ಸ್ಗೆಲ್ಲ ಬರೋಲ್ಲ ಬಾಯ್ಸ್. ನಮ್ಮದೇನು ಓನರ್ ಫೀಡ್ಬ್ಯಾಕ್ ಅಷ್ಟೇ. ಬೆಟರ್ ಟು ಗೋ ಫಾರ್ ರೈಸ್ ಟೈರ್ಸ್. ಮುಂಚೆ ಕಾಲೇಜಲ್ಲಿದ್ದಾಗ ಏನಾದರೂ ಗಾಡಿ ತಗೊಂಡಿದ್ರೆ ಆವಾಗ ಸ್ಪೀಡ್ ಹೊಡಿಬೇಕು, ಮಾಡಬೇಕು ಅಂತೆಲ್ಲ ತುಂಬ ಹುಚ್ಚು. ಈಗ ಆ ಥರ ಎಲ್ಲ ಇಂಟ್ರೆಸ್ಟೇ ಇಲ್ಲ ಗುರು. ಆಲ್ರೆಡಿ ಎಲ್ಲ ಏನು ಸೇಫಾಗಿ ವಾಪಸ್ ಮನೆ ಮುಟ್ಟಿರೋ ಸಾಕಲ್ಲಪ್ಪ ನಮ್ಮ ಮೈಂಡ್ ಸೆಟ್. ಈಗ ಕೈ ಕಾಲು ನೆಟ್ಗಿದ್ದು, ಜೀವ ನೆಟ್ಗಿದ್ರೆ ಮುಂದೆ ಇನ್ನೂ ದೊಡ್ಡ ದೊಡ್ಡ ಗಾಡಿಗಳನ್ನ ಹೊಡಿಬೋದು. ರಿಸ್ಕ್ ತಗೊಂಡು ಓಡಿಸೋ ಅಂಥದ್ದು ಏನಕ್ಕೆ. ಇಂಜಿನ್ ಮಾತ್ರ ಏನಾರೇ ಆಗಲಿ ಬೆಣ್ಣೆ ಥರ ಹೋಗುತ್ತೆ ಗಾಡಿ. ಮೇಯ್ನಾಗಿ ಏನಪ್ಪ, ಮೆಕ್ಯಾನಿಕ್ಸ್ ನೆಟ್ಟಿಗಿರಬೇಕು, ಒಳ್ಳೆ ಮೆಕ್ಯಾನಿಕ್ಗಳಾಗಬೇಕು. ನನಗೆ ಇತ್ತೀಚೆಗೆ ಶೋರೂಮ್ ಮೇಲೂ ನಂಬಿಕೆ ಇಲ್ಲ. ಹೊರಗಡೆ ಒಳ್ಳೆ ಮೆಕ್ಯಾನಿಕ್ ಕೊಡಬೇಕು. ಗಾಡಿ ಇಡೋದು ಒಂದಾದರೆ, ಗಾಡಿ ಮೇಂಟೆನೆನ್ಸ್ ಅದರದ್ದು ಮೆಜಾರಿಟಿ ಪಾರ್ಟ್. ಒಂದು ನಮ್ಮ ಗಾಡಿಗಳ ಬಗ್ಗೆ ನಾವೇ ತಿಳ್ಕೊಂಡಿರ್ಬೇಕು. ಲೇಟ್ ಆದರೂ ಪರವಾಗಿಲ್ಲ, ಇದು ಸೆಕೆಂಡ್ರಿ ಬೈಕಾಗಿ ಯೂಸ್ ಮಾಡ್ತೀವಿ ಅನ್ನೋದಾದರೆ ಟೈಮ್ ತಗೊಂಡು ನಿಮ್ಮ ಗಾಡಿಗಳ ಬಗ್ಗೆ ನೀವೇ ಕಲೀರಿ. ಇಟ್ಸ್ ಆಲ್ವೇಸ್ ಗುಡ್. ಯಾವುದೋ ಒಂದು
ಎಲ್ಲೋ ಹೋಗಿರ್ತೀರ, ಯಾರೂ ಇರಲ್ಲ. ಬೈಕ್ ಬಗ್ಗೆ ತಿಳ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಅಂತ ಬೇಗ ಐಡೆಂಟಿಫೈ ಮಾಡಿದರೆ ಅಟ್ಲೀಸ್ಟ್ ಆ ಸಿಚುವೇಷನಿಂದ ಹೊರಗೆ ಬರೋವರೆಗೂ ಆದರೂ ಒಂದು ಐಡಿಯಾ ಇರುತ್ತೆ ಏನು ಮಾಡ್ಬೋದು ಅಂತ. ಯಾವಾಗಲೂ ಬೇರೆ ಮೆಕ್ಯಾನಿಕ್ಗಳ ಮೇಲೆ ಡಿಪೆಂಡ್ ಆದರೆ ಕಷ್ಟ. ಬಟ್ ಎನಿವೆ ಈ ಥರ ಇಂಜಿನ್ ರೀಬಿಲ್ಡ್ ಮಾಡೋದು ಆ ಥರ ಎಲ್ಲ ಆದರೆ ಹುಡುಕ್ಬೇಕು ಒಳ್ಳೆ ಮೆಕ್ಯಾನಿಕ್ಗಳನ್ನ. ಈಗೇನು ಬೆಂಗಳೂರು ಅಲ್ಲೆಲ್ಲ ಒಂಥರ ಟ್ರೆಂಡ್ ಆಗ್ಬಿಟ್ಟಿದೆ. ತುಂಬ ಜನ ಏನು ಮಾಡ್ತಾರೆ, ಏನೋ ಒಂದು ನಟ್ಟು ಬೋಲ್ಟು ಬಿಚ್ಚಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾವೇ ದೊಡ್ಡ ಮೆಕ್ಯಾನಿಕ್ಕು, ಎಲ್ಲ ಬೈಕ್ಸ್ಗಳನ್ನ ನಾವು ರೆಡಿ ಮಾಡ್ತೀವಿ ಹಂಗೆ ಹಿಂಗೆ ಅಂತಂತಾರೆ. ಬಟ್ ಕಷ್ಟ. ಸೋಷಿಯಲ್ ಮೀಡಿಯಾ ಫೇಮ್ಗೆ ಒಳ್ಳೆ ಮೆಕ್ಯಾನಿಕ್ಗಳನ್ನ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ನಮ್ಮದು ಚಿನ್ನಿ ಓದ್ತಾ ಇದೆ. ಮೊನ್ನೆ ಟ್ರಿಪಲ್ ರಶಿಂದ ಅವ್ರದ್ದು ಒಂದು ಪೋಸ್ಟಲ್ಲಿ ನೋಡಿದೆ. ಅವ್ರದ್ದು ಇಲ್ಲಿವರೆಗೂ ಬೈಕ್ ಯಾವ್ಯಾವ್ದು ಇಟ್ಟಿದ್ರೆ ಎಲ್ಲ ಫಸ್ಟ್ ಡಿಸ್ಕವರು, ಆಮೇಲೆ ಪಲ್ಸರ್ 220, ನೆಕ್ಸ್ಟ್ 390, ಆಮೇಲೆ ಸ್ಟ್ರೀಟ್ ಟ್ರಿಪಲ್. 90% ಯಾರೇ ಸೂಪರ್ ಬೈಕ್ ಓನರ್ಸ್ ಆಗಿದ್ರು ಎಲ್ಲರೂ 390 ಇಟ್ಟಿರ್ತಾರೆ. ಅವ್ರು ಹೇಳ್ತಾರೆ 390 ಓಡಿಸಿ ಹ್ಯಾಂಡ್ಲ್ ಮಾಡಿ ಅಭ್ಯಾಸ ಇದ್ದರೆ, ಗಾಡಿ ಇಟ್ಟು ಅಭ್ಯಾಸ ಇದ್ದರೆ ಯಾವ ಸೂಪರ್ ಬೈಕ್ ಬೇಕಾದ್ರೂ ಮೇಂಟೈನ್ ಮಾಡ್ತಾರೆ ಅಂತ. ಸಿಕ್ಕಾಬಟ್ಟೆ ನುಗ್ಗುತ್ತೆ ಗುರು, ಅದರಲ್ಲೇನು ಡೌಟ್ ಇಲ್ಲ. ಮೈ ಮರದ ಗಾಡಿ ಹೊಡೆದ್ಬಿಟ್ರೆ ನಮ್ಮ ಅದೇನು ಕಣ್ಣಿಗೆ ಕಾಣ್ದಂಗೆ ಹೋಗಿರುತ್ತೆ. ಆ ಟೈಮಲ್ಲಿ ತುಂಬ ಜನ ಡೆತ್ ಆಗಿದ್ದು ಅದೇ ರೀಸನ್ಗೆ. ಇನ್ನೊಂದೇನು ಮೇಂಟೆನೆನ್ಸ್. ಈಗ ನೋಡಿ, ಈ ಗಾಡಿದೆ ರೀಬಿಲ್ಡು ಹತ್ರ 70-80K ಏನೋ ಆಯಿತು ಅಂತ. ಈಗ ನಮ್ಮ ಗಾಡಿದೆ ರೆಗ್ಯುಲರ್ ಸರ್ವಿಸ್ ಮಾಡ್ತೀನಿ ಅಂದರೆ, ರೆಗ್ಯುಲರ್ ಸರ್ವಿಸ್ ಹೆಂಗೆ ಅಂದರೆ 4,000-5,000 ಬಂದೇ ಬರುತ್ತೆ. ಆ ಥರ ನೋಡ್ಕೊಂಡ್ರೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡೇ ಇರುತ್ತೆ. ಈಗಿನ ಹುಡುಗರು ಯಾರಾದರೂ ಹಳೆಯ ಗಾಡಿಗಳು ತಗೊಂತೀರ ಅಂದರೆ ಯು ನೀಡ್ ಟು ಬಿ ವೆರಿ 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 ಕೇರ್ಫುಲ್. ತುಂಬ ಸ್ಕ್ಯಾಮ್ ಮಾಡ್ತಾರೆ ಗುರು. ಅದು ಇದ್ದಿದ್ರಲ್ಲೂ KTM ಗಾಡಿಗಳಲ್ಲಿ ತುಂಬ ಅಬ್ಯೂಸ್ ಮಾಡಿಬಿಟ್ಟಿರ್ತಾರೆ. ಪರ್ಫಾರ್ಮೆನ್ಸ್ ಇರಲ್ಲ, ಸುಮ್ಮನೆ ಹೆಸರಿ 390 ಅಂತ ಇರುತ್ತೆ, ಆ 250 ಸಮಕ್ಕೂ ಓಡಲ್ಲ. ಈ ಥರ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಭಾಳ ಹುಷಾರಾಗಿ ತಗೋಬೇಕು. ಟಾಪ್ ಆ್ಯಂಡ್ ಹೊಡಿಯೋಕ್ಕೆ ಇದಕ್ಕೆ ಹೆದರಿಕೆ ಗುರು. ಅಡ್ಡ ದಿಡ್ಡಿ ಬಂದುಬಿಡ್ತಾರೆ ರೋಡಲ್ಲಿ, ಜಡ್ಜ್ ಮಾಡೋಕ್ಕೆ ಆಗಲ್ಲ. ಚಕ್ಕರಾಯಪಟ್ಟಣ ಇಲ್ಲಿ ಅಯ್ಯನ ಕೆರೆಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀವಿ, ಆದರೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ಗಾಡೀಲಿ ಕೋನ್ಸೆಟ್ ಪ್ರಾಬ್ಲಮ್ ಇದೆ. ಬ್ರೇಕಿಂಗಲ್ಲಿ ಸ್ವಲ್ಪ ಹ್ಯಾಂಡ್ಲಲ್ಲಿ ಕಟ್ ಅನ್ನೋದು ಫೀಲ್ ಆಗುತ್ತೆ. ಬೈಯಾಗಿ ಇನ್ಫಾರ್ಮೇಷನ್ ಮುಟ್ಟಿಸ್ಬೇಕು. ರಾಘವೇಂದ್ರ ನಾನು ಹೆಡ್ಡು, ನೀವೆಲ್ಲ ಟೈಲು ಅಂದ್ಕೊಂಡು ಸುಮ್ಮ ಹೊಡಿತದಾರೆ ಮುಂದೆ. ಇದೇ ಗುರು ಪ್ರಾಬ್ಲಮ್ಮು. ಹಿಂಗೆ ಅಡ್ಡ ಬಂದಾಗ ಏನು ಮಾಡೋಕ್ಕಾಗುತ್ತೆ? ಹೆಂಗೆ ನಮ್ಮ ದೇಶದ ಜನಗಳು ಮೈಂಡ್ ಸೆಟ್ ಆದರೆ, ರೋಡಲ್ಲಿ ನಾನು ಹೋಗ್ತಿದ್ದೀನಿ ಅಂದರೆ ನಾನೇ ರಾಜ, ನಾನು ಬಿಟ್ಟರೆ ಯಾರೂ ಇಲ್ಲ. ರೋಡಲ್ಲಿ ಬರೋ 100 ಜನರು ರಾಜರೇ ಅಲ್ಲಿ. ಈಗ ಕ್ಲಾಶ್ ಆಗಿನೇ ತುಂಬ ಆಕ್ಸಿಡೆಂಟ್ಸ್ಗಳು ಆಗೋದು. ಡಾಗೇಶ್ ಬಾಯ್, ನಾಳೆಗೆ ಬಾ, ಇವತ್ತು ಬೇಡ.